ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಏನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಸಾಕ ಜನ ಮನೆಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕೆಲವು ವ್ಯಕ್ತಿಗಳು ಬಹಳಷ್ಟೊತ್ತು ನಿದ್ದೆ ಮಾಡುವಂಥದ್ದು, ಅಥವಾ ಬೆಳಗ್ಗೆ ಸಮಯ ಆಗಿರುತ್ತೆ ಆದರೂ 10 ಗಂಟೆ 11 ಗಂಟೆ ಆದರೂ ಕೂಡ ನಿದ್ದೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಯಾಕೆ ಈ ರೀತಿಯ ಭಾಳ ಸಮಯ ನಿದ್ದೆ ಮಾಡುವಂಥದ್ದು? ಇದೇನಾದರೂ ಒಂದು ದರಿದ್ರದ ಸೂಚನೆ ಅಂತ ಹೇಳ್ಬೋದಾ? ಸೊ ಆ ಮನೆಗೆ ಅಥವಾ ಆ ಕುಟುಂಬಕ್ಕೆ ಒಳಿತಾಗಬೇಕು ಅಂತಂದರೆ ನಿದ್ದೆ ಅನ್ನೋಂಥದ್ದು ಯಾವ ರೀತಿ ಇರಬೇಕಾಗತ್ತೆ, ಕುಟುಂಬ ಅನ್ನುವಂಥದ್ದು ಯಾವ ರೀತಿ ಇರಬೇಕಾಗತ್ತೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವಸುದೈವ ಕುಟುಂಬಕಂ ಅಂತ ನೀವು ಕೇಳಿರ್ತೀರಿ. ಆ ವಸುದೈವ ಕುಟುಂಬ ಅಂತಕ್ಕಂತಹದ್ದು ಹೇಗೆ ಅಂತಂದರೆ, ಕೃಷ್ಣ ಎಲ್ಲಿ ಇರ್ತಾನೋ ಅಲ್ಲಿ ಸಂಪೂರ್ಣವಾಗಿ ವಸುದೈವ ಕುಟುಂಬವೇ. ಅಲ್ಲಿ ಯಾವುದಕ್ಕೆ ಜಾಗ ಇಲ್ಲ. ದಾರಿದ್ರ್ಯಗಳಿಗೆ ಜಾಗವಿಲ್ಲ, ನಷ್ಟಗಳಿಗೆ ಜಾಗವಿಲ್ಲ, ಕಷ್ಟಗಳಿಗೆ ಜಾಗವಿಲ್ಲ ಅಂತಕ್ಕಂಥದ್ದು ಕೃಷ್ಣನ ಸ್ಮರಣೆ ಹಾಗೆ ಹೇಳ್ತಕ್ಕಂಥದ್ದು. ಅತಿಯಾದ ನಿದ್ದೆ ಅಂತಂದರೆ ಅದು ಎಲ್ಲೋ ಒಂದು ಕಡೆ ಸೂಚನೆ ಅವರಿಗೆ. ನೀವು ಕೇಳಿದ್ದಕ್ಕೆ ನನಗೆ ಸಡನ್ನಾಗಿ ಜ್ಞಾಪಕ ಬಂತು. ಯಾರೋ ಒಬ್ಬ ಆಕೆ ಇತ್ತೀಚೆಗೆ ಬಂದ ಅಮ್ಮ, ಬಹಳ ಕಾಳಜಿದೆ ಅವರ ಮಕ್ಕಳ ವಿಚಾರವಾಗೇನೋ ಬಂದು. ಹಾಗೇ ನಾನು ಪ್ರಶ್ನೆ ಹಾಕಿ ನೋಡಿದಾಗ, ಯಾಕೆ ಹೀಗೆಲ್ಲ ಆಗ್ತಾಯಿದೆ? ತುಂಬ ಚೆನ್ನಾಗಿರತಕ್ಕಂಥ ಫ್ಯಾಮಿಲಿ ಈಗ ಏನಾಗ್ತಾಯಿದೆ, ಏನಕ್ಕೆ ಹೀಗಾಯಿತು? ಮಕ್ಕಳು ಬಹಳ ಅನ್ಯೋನ್ಯವಾಗಿ ಕೆಲವು ವರ್ಷಗಳಿಂದ ಇದ್ದಾರೆ. ಈಗ ಹಾವು ಮುಂಗಿಸಿ ಮಕ್ಕಳು, ಹೆಣ್ಣು ಮಕ್ಕಳೂ ಕೂಡ, ಆಕೆ ಎಲ್ಲೋ ಇದ್ದಾಳೆ, ದೊಡ್ಡ ಮಗಳು ಚಿಕ್ಕ ಮಗಳೆಲ್ಲೋ ಇದ್ದಾಳೆ. ಇನ್ನು ಇವರು ಮನೆಯಲ್ಲಿರೋ ಗಂಡು ಮಕ್ಕಳು ತುಂಬ ಅನ್ಯೋನ್ಯವಾಗಿರ್ತಕ್ಕಂತಹ ಕುಟುಂಬ ಅದು. ಬಹುಶಃ ಇವರ ಮನೆಯಲ್ಲಿ ಇವರ ಯಜಮಾನರು ಒಂದು ಸ್ವಲ್ಪ ವಯಸ್ಸು ಆಗಿದೆ ಅವರಿಗೆ. ಒಂದು ಎರಡನೇದು, ಕೆಲವೊಂದು ವಿಪರೀತವಾಗಿರ್ತಕ್ಕಂತಹ ದುಶ್ಚಟಗಳಿಗೆ, ದುರಭ್ಯಾಸಗಳಿಗೆ ಬಲಿಯಾಗಿ ಹಗಲು ಅನ್ನದೇ ರಾತ್ರಿ ಅನ್ನದೇ ನಿದ್ದೆ ಮಾಡ್ತಕ್ಕಂತಹದ್ದು. ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅವಶ್ಯಕತೆಗಿಂತಲೂ ಹೆಚ್ಚಿನ ನಿದ್ದೆ ಯಾರು ಮಾಡ್ತಾರೋ, ನಿಮಗೆ ಅವಶ್ಯಕತೆ ಇದೆ, ಒಂದು 4 ಅವರ್ 5 ಅವರ್ 6 ಅವರ್ಸ್ ಮ್ಯಾಕ್ಸಿಮಮ್ ಇಷ್ಟು ನಿದ್ದೆ ಮಾಡಿದ್ದೀರಿ. ಇದನ್ನೂ ಕೂಡ ಹೊರತುಪಡಿಸಿ ನೀವು 8 ತಾಸು 10 ತಾಸು ನಾವೇನಾದರೂ ನಿದ್ದೆ ಮಾಡ್ತೀವಿ ಅಂತಂದರೆ ಅಲ್ಲಿಂದ ಪ್ರಾರಂಭ ನಿನ್ನ ಅಧಃಪತನದ ದಿನಗಳು. ನೀನು ಏನೇ ಸಾಮ್ರಾಜ್ಯ ಕಟ್ಟಿದ್ರು ಕೂಡ ಕಳ್ಕೊಳ್ತೀಯ. ಅದರಲ್ಲೂ ನೀವು ಮೊನ್ನೆ ಯಾವಾಗ ಲಕ್ಷ್ಮೀದು ಕೇಳಿದ್ರಿ, ಏನೇನು ಮಾಡಬಾರ್ದು, ಲಕ್ಷ್ಮಿ ಒಲಿಯಬೇಕಂದ್ರೆ ಏನು, ಒಲಿಯಬಾರ್ದು ಅಂದರೆ ಯಾರಿಗೆ ಒಲಿಯಲ್ಲ ಅವಳು. ಯಾರಿಗೆ ಒಲಿಯಲ್ಲ ಆಕೆ ಅಂತಂದರೆ, ಈ ಹರಿದಿರೋ ವಸ್ತ್ರಗಳು, ಕೊಳಕಾಗಿರ್ತಕ್ಕಂಥ ವಸ್ತ್ರಗಳು ಹಾಕಿರ್ತಕ್ಕಂಥದ್ದು, ಇನ್ನು ಹಾಗೆಯೇ ಆ ಕಡೆಯಿಂದ ಈ ಕಡೆ ಗಾಸಿಪ್ಗಳನ್ನು ಆಡ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಅಪವಾದ ಆಗ್ತಕ್ಕಂತಹದ್ದು, ಇನ್ನು ಜೊತೆಗೆ ಬ್ರಷ್ ಮಾಡ್ತಕ್ಕ ಏನು ಹೇಳಿದ್ನೋ, ಸಂಧಿಕಾಲದ ನಿದ್ರೆ ಕೂಡ ಇದಕ್ಕೆ ಲೆಕ್ಕ. ಅಂದರೆ ಸಂಧಿಕಾಲದ ನಿದ್ರೆ ಅಂತಂದರೆ ಪ್ರಾತಃ ಕಾಲದ ಸಂಧಿಕಾಲ, ಸಾಯಂಕಾಲದ ಸಂಧಿಕಾಲ, ಅವೆರಡೂ ಕೂಡ ಸಂಧ್ಯಾಕಾಲ ಅಂತಲೇ ಕರೀತಾರೆ. ಸೂರ್ಯನು ಸಂಧಿಸುವ ಕಾಲ ಸಂಧಿಕಾಲ. ಯಾರು ಬೆಳಗ್ಗೆ 5ರಿಂದ 6 ಅಥವಾ 5ರಿಂದ 7 ನಿದ್ದೆ ಮಾಡುತ್ತಾರೋ ಆ ಮನೆಗೆ ದಾರಿದ್ರ್ಯ ಸೂಚಕವೇ. ಸಾಯಂಕಾಲ ಹೇಳತೀರೋದು ಗೋಧುಲಿ ಲಗ್ನದಲ್ಲಿ 5ರಿಂದ 6 5ರಿಂದ 7 ಈ ಸಂದರ್ಭದಲ್ಲಿ ನಿದ್ದೆ ಮಾಡ್ತಕ್ಕಂಥದ್ದು ಕೂಡ ದಾರಿದ್ರ್ಯ ಸಂಕೇತವೇ. ನೀವು ಕೇಳಿದ್ದು ಇದೇ ರಿಲೇಟೆಡಲ್ಲಿ ತುಂಬ ನಿದ್ದೆ ಮಾಡ್ತಾರೆ. ಹಗಲು ನಿದ್ದೆ ಮಾಡೋದೆ, ರಾತ್ರಿನೂ ನಿದ್ದೆ ಮಾಡೋದೆ. ಇನ್ನು ಕೆಲವರು ಪಾಪ ರಾತ್ರಿಯಲ್ಲಿ ನಿದ್ದೆ ಬರಲ್ಲ, 2 ಅವರ್ ಮಧ್ಯಾಹ್ನ ಅಭ್ಯಾಸ ಮಾಡಿರ್ತಾರೆ, ಅದು ಪರವಾಗಿಲ್ಲ. ರಾತ್ರಿ ಏನು ಮಾಡಿದ್ರೆ ನಿದ್ದೆ ಬರಲ್ಲ, ಅವ್ರಿಗಿರೋಂಥ ವ್ಯಾಧಿಗಳವು. ಆದರೆ ಹಗಲು ಮತ್ತು ರಾತ್ರಿ ಎರಡೂ ಸಂದರ್ಭ ನೀವು ನಿದ್ದೆ ಮಾಡ್ತೀರಂದರೆ ಇನ್ನೇನು ಉಳಿದಿದೆ ನಿಮ್ಮ ಜೀವನದಲ್ಲಿ? ಏನು ಉಳಿದಿದೆ ಇನ್ನು? ಬರೀ ತಿನ್ನೋದು ನಿದ್ದೆ ಮಾಡೋದು ಅಷ್ಟೇ. ಆದರೆ ಬಹುಶಃ ಇದಕ್ಕೆ ನಾನು ಲಿಂಕ್ ಕೊಡ್ತಾ ಇರೋದು ಯಾಕೆ ಅಂತಂದರೆ, ಈ ಯಾವತ್ತೂ ಕೂಡ ಜಗಳವೇ ಹಾಡಿದಿರ್ತಕ್ಕ ಹೆಣ್ಣು ಮಕ್ಕಳು ತುಂಬ ಅಂದರೆ ತುಂಬ ಸಣ್ಣ ವಿಷಯಕ್ಕೆ ಮನಸ್ತಾಪಗಳು. ಇನ್ನು ಆ ಮನೆಯ ಗಂಡು ಮಕ್ಕಳು ಆಸ್ತಿಯ ವಿಚಾರದಲ್ಲಿ ಹೊಡೆದಾಟ ಮಾಡ್ಕೊಂಡಿದ್ದಾರೆ. ಅಪ್ಪ 2 ವರ್ಷಗಳಿಂದ ತುಂಬ ಹಗಲು ರಾತ್ರಿ ನಿದ್ದೆ ಮಾಡೋದು. ಹಾಗಂತೇಳಿ ಹೆಲ್ತ್ ಇಶ್ಯೂಸ್ ಏನಿಲ್ಲ, ಹೆಲ್ತ್ ಚೆನ್ನಾಗಿದೆ ಅವರಿಗೆ. ಆ ಅಮ್ಮ ಬಂದಿದ್ದಾನೆ ಹೇಳ್ತಾರೆ, ಸ್ವಾಮಿ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಈಗ ನಮ್ಮ ಮಕ್ಕಳು ತುಂಬ ಚೆನ್ನಾಗಿದ್ದರು, ಈಗ ಈ ರೀತಿ ಆಗಿದೆ ಅಂತಂದಾಗ, ಆಗ ನಾನು ಅವರನ್ನು ಕರೆದು ಒಂದು ಆರೂಢ ಪ್ರಶ್ನೆಯನ್ನು ಹಾಕಿದಾಗ ಬಹುಶಃ ಅಲ್ಲಿ ಗೊತ್ತಾಗಿದ್ದೇನು ಅಂತಂದರೆ, ಓಹೋ ನಿಮ್ಮ ಮನೇಲಿ ಯಾರಾದರೂ ಹಿರಿಯರು ತಾಯಿ ಇತ್ತೀಚೆಗೆ ಸ್ವಲ್ಪ ಏನಾದರೂ ಅವರಲ್ಲಿ ಬದಲಾವಣೆ ಆಗಿದೆ ಅಂತ ನಾನು ಕೇಳಿದೆ. ಆ ಬದಲಾವಣೆ ಸ್ವಾಮೀಜಿ ನಮ್ಮ ಮನೇಲಿ ತುಂಬ 2 ವರ್ಷಗಳಿಂದ ಬಹುಶಃ 2 ವರ್ಷಗಳಿಂದ ತುಂಬ ನಿದ್ದೆ ಮಾಡ್ತಾರೆ. ಹಾಗಂತೇಳಿ ಅವರಿಗೆ ಹ್ಯಾಬಿಟ್ ಇಲ್ಲ, ಎಂಥ ಹ್ಯಾಬಿಟ್ಸು ಇಲ್ಲ. ತುಂಬ ಅಂದರೆ ತುಂಬ ಕೆಲವರು. ಇನ್ನು ಕೆಲವರು ಹ್ಯಾಬಿಟ್ಸ್ ಇರುತ್ತೆ, ನಿದ್ದೆ ಮಾಡ್ತಾರೆ. ಇನ್ನು ಕೆಲವರು ಏನೂ ಕೆಲಸ ಇರಲ್ಲ,
ನಿದ್ದೆ ಮಾಡೋದು ಬಿಟ್ಟರೆ ಅವ್ರಿಗೆ ಯೋಚನೆಗಳಿಲ್ವಲ್ಲ, ಏನಾದರೂ ನಾನು ಮಾಡಬೇಕು, ಏನಾದರೂ ಒಂದು ಸಾಧಿಸಬೇಕು, ಸಾಧನೆ ಮಾಡಬೇಕು, ಸಂಪತ್ತನ್ನು ಪಡಿಬೇಕು ಅಂತ ಈ ಥರದ್ದು ಇಲ್ಲ ಅನ್ನೋರಿಗೆ ಏನೂ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ದಾರಿದ್ರ್ಯ ಸಂಕೇತವೇ ನಿದ್ದೆ ಆಗಿರುತ್ತೆ. ಬಹಳಷ್ಟು ಪ್ರಮುಖವಾಗಿ ನಾವೇನಾದರೂ ಸಾಧಿಸಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಸಂಧ್ಯಾಕಾಲಗಳಲ್ಲಿ ನಿದ್ರಿಸಬಾರದು. ನೀವು ಸೂರ್ಯನನ್ನು ಎಬ್ಬಿಸಬೇಕು, ಸೂರ್ಯ ನಿಮ್ಮನ್ನು ಎಬ್ಬಿಸಬಾರದು. ಇನ್ನು ಸೂರ್ಯ ಸಾಯಂಕಾಲದಲ್ಲಿ ಇಷ್ಟೆಲ್ಲ ಕೂಡ ನವಚೇತನ ಕೊಟ್ಟು ಹೋಗಿದ್ದಾನೆ. ಎಷ್ಟು ಅಂತಂದರೆ ಅವನು ಬಂದರೆ ಜೀವ ಮತ್ತು ಜೀವನ, ಅವನು ಬಂದರೆ ಜೀವ ಮತ್ತು ಜೀವನ. ಆಗಿರ್ತಕ್ಕಂತಹದ್ರಲ್ಲಿ ನೀವು ಅದನ್ನು ಉಪಯೋಗ ಪಡೆದುಕೊಳ್ಳದೆ ಅಂತಹ ಅದೃಷ್ಟವನ್ನು ನೀವು ಉಪಯೋಗ ಪಡೆದುಕೊಂಡು ನಿದ್ದೆ ಮಾಡ್ತೇನೆ ಅಂತಂದರೆ ಮತ್ತು ನಾನು ಅದು ಮಾಡದೆ ಇದು ಮಾಡದೆ ಏನೋ ಮಾಡದೆ ಅಂತಂದರೆ ಹೇಗೆ ಸಾಧ್ಯ? ಅದಕ್ಕಾಗಿ ನಿದ್ರೆಗೆ ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಅವಶ್ಯಕತೆ ಎಷ್ಟು ಅಷ್ಟು ನಿದ್ರೆ ಮಾಡೋದು ಕರೆಕ್ಟ್ ಇರ್ತೀನಿ. ಇನ್ನು ಉಳಿದಾಗೆ ನಿಮ್ಮ ಮನೆಗೆ ಅದು ದಾರಿದ್ರ್ಯವಾಗಿರುತ್ತೆ, ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೇ. ಇನ್ನು ಯಾವುದ ಸಮಯದಲ್ಲಿ ನೀವೇನು ಹೇಳಿದ್ರಿ, ಬೆಳಗ್ಗೆ ಜೊತೆಗೆ ಸಂಜೆ ಗೋಧೂಳಿ ಸಮಯದಲ್ಲಿ ನಿದ್ದೆ ಮಾಡುವಂಥದ್ದು ಸೂಕ್ತವಲ್ಲ ಅಂತ ತಿಳಿಸಿದ್ದೀರಾ. ನಾವೇ ದರಿದ್ರವನ್ನು ಬರಮಾಡ್ಕೊಂಡಂಗೆ ಆಗುತ್ತೆ ಆ ಸಮಯದಲ್ಲಿ ನಿದ್ದೆ ಮಾಡಿದ್ರೆ ಅಂತ ಕೂಡ ಈ ಒಂದು ವಿಡಿಯೋನಲ್ಲಿ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇದೇ ಜೂನ್ 6ನೇ ತಾರೀಕು ಗುರುಗಳು ತಿಳಿಸಿದಂಗೆ ನಮಗೆ 5 ಗ್ರಹಗಳು ಒಂದೇ ರಾಶಿಗೆ ಬರ್ತಾ ಇದೆ. ಇದರ ಪ್ರಯುಕ್ತ ವಿಶೇಷವಾಗಿ ಅಷ್ಟದ್ರವ್ಯ ಮಹಾಗಣಪತಿ ಹೋಮ ಸಂಧಿಶಾಂತಿಯ ಕಾರ್ಯಕ್ರಮ ನಡೀತಾ ಇದೆ ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ. ಇದರಲ್ಲಿ ನೀವು ಕೂಡ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.